ಮತ್ತೊಮ್ಮ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಕುಂದಾನಗರಿ ಬೆಳಗಾವ್ಯಾಗ ಎಂಇಎಸ್ ಕಾಲ್ ಕೆದ್ರೆ ಜಗಳಕ್ಕೆ ಬರೋದು ನಿಂತಿಲ್ಲ ನೋಡ್ರಿ. ಪಾಲಿಕೆ ವಿಸರ್ಜನೆ ಮಾಡದ ಮ್ಯಾಲ ಒಂದಲ್ಲ ಒಂದು ಕಿತಾಪತಿ ಶುರು ಮಾಡ್ಕೋತೇ ಬಂದಾವ ಮರಾಠಿ ಮಂದಿ. ಈಗ ಮತ್ತೊಂದು ಹೊಸ ವರಾತ ಶುರು ಮಾಡ್ಯಾರ. ಅದೇನಂತ ನೋಡೋಣ ಬರ್ರೆ. ಗಪ್ಪಿರೋ ಜಾತಿನಲ್ಲಿ ನೋಡ್ರಿ ಜಾಪಗಳದ್ದು ಜಟ್ ಬಿದ್ರೇನಾಯ್ತು ಜುಟ್ಟು ಮಣ್ಣಾಗಿಲ್ಲ ಅಂತಾರಲ್ಲ ಹಂಗೆ ನೋಡ್ರಿ ಇವರು. ಬೆಳಗಾವಿಯೊಳಗೆ ಎಂಇಎಸ್ ಕಾರ್ಯಕರ್ತ ಅಂದ್ರೆ ಕನ್ನಡಿಗರ ಪಾಲಿಗೆ ನಕ್ಷತ್ರಕರಿದ್ದಂಗೆ. ಕಳೆದ 20 ದಿನದ ಹಿಂದೆ ಇವ ಆಗಡೆ ಜಾಪಗಳು ನಾಮಫಲಕ ಅಭಿಯಾನ ಶುರು ಮಾಡಿದ್ರು. ಈಗ ಬಾವುಟ ಮತ್ತು ಸಹಿ ಅಭಿಯಾನ ಶುರು ಮಾಡ್ಯಾರ. ಅಷ್ಟೇ ಅಲ್ಲ, ಬೆಳಗಾವಿ ಅಂತ ಇರೋದನ್ನು ಬೆಳಗಾವ್ ಅಂತ ಬದಲಿಸ್ತಾರಂತ ಈ ಜಾಪಗಳು. तर त्या बेळगावी करण्याला आमचा मराठी भाषिक विभागाच्या वतीनं तीव्र निषेध आहे आणि आजपासून आम्ही शिवाजी महाराजांच्या समोर शपथ घेऊन बेळगावकरांच्या संपूर्ण 1 लाख लोकांच्या सह्या घेऊन सह्यानिशी महाराष्ट्राचे मुख्यमंत्री व उपमुख्यमंत्री तसेच भारताचे प्रधान व राष्ट्रपती यांना आम्ही सह्यांची मोहीम घेऊन ಇದಕ್ಕಾಗಿ ಈಗ ಬೀದಿ ಒಳಗೆ ಭಗವಾ ಜೆಂಡ ಹಂಚಾಕತ್ತಾರ. ಇದು ಮರಾಠಿ ಪ್ರದೇಶ ಅಂತ ಸ್ವೀಟು ಹಂಚಾಕತ್ತಾರ. ಅಷ್ಟೇ ಅಲ್ಲ, ಬೆಳಗಾವಿ ಹೆಸರು ಬದಲಿ ಮಾಡೋಕೆ 1 ಲಕ್ಷ ಸಹಿ ಸಂಗ್ರಹಣೆ ಮಾಡಿ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಕೊಡ್ತಾರಂತ. ಶಿವಾಜಿ ಮೂರ್ತಿಗೆ ಪೂಜೆ ಮಾಡಿ ಈ ಶಬ್ದಾನ ತೊಗೊಂಡ್ರ. ಮಾಜಿ ಮೇಯರ್ ಮಂದಾ ಬಾಳೆಕುಂದ್ರ ಇದ್ರಾಗ ಭಾಗಿಯಾಗ್ಯಾರ. ಜಾಪಗಳ ಈ ಕೆಲಸಕ್ಕೆ ಕನ್ನಡಪರ ಹೋರಾಟಗಾರರು ಸಿಟ್ಟಿಗೆದ್ದಾರೆ. ಈ ರೀತಿ ಅವರು ಈ ಪ್ರಚೋದನಕಾರಿ ಮತ್ತು ಕನ್ನಡಿಗರನ್ನು ಕೆರಳಿಸುವಂಥ ಕೆಲಸ ಮಾಡ್ತಿರ್ಬೇಕಾದ್ರೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಂತಿದೆ. ಇದಕ್ಕೆ ಅವರು ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಂಡು ಅಂಥ ಸಂಘಟನೆಗಳ ವಿರುದ್ಧ ಸಂಘಟನೆಗಳನ್ನು ನಿಷೇಧ ಮಾಡಿ ಆ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾವು ಆಗ್ರಹನ ಮಾಡ್ತೀವಿ. ಕರ್ನಾಟಕದಾಗ ಶಿವಾಜಿ ಜನ್ಮದಿನವನ್ನು ಸರ್ಕಾರಿ ಹಬ್ಬ ಅಂತ ಸರ್ಕಾರನ ಘೋಷಣೆ ಮಾಡೈತೆ. ಆದರೂ ಈ ಮಂದಿ ಕಾಲ ಕೆದ್ರೆ ಬರೋದನ್ನು ಬಿಟ್ಟಿಲ್ಲ ನೋಡಿ. ಒಟ್ಟಿನಾಗ ಎಂಇಎಸ್ನವ್ರಿಗೆ ಸರ್ಕಾರ ಚಲೋ ಪಾಠ ಕಲಿಸ್ಬೇಕು ಅನ್ನೋದು ಕನ್ನಡಿಗರ ಒತ್ತಾಯ ಆಗೈತೆ. ಟೀನಾ ಜೋಶಿ, ಸುವರ್ಣ ಸುದ್ದಿವಾಹಿನಿ, ಬೆಳಗಾವಿ. ಬ್ಯಾಸಗಿ ಬಿಸಿ ಈಗಷ್ಟೇ ಶುರುವಾಗೈತಿ. ಅಷ್ಟ್ರಾಗಲೇ ದಾವಣಗೆರೆ ಮಂದಿಗೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗೈತಿ. ಹನಿ ನೀರು ಇಲ್ಲದೆ ಅಲ್ಲಿನ ಮಂದಿ ಬೀದಿಗಿಳಿದು ಹೋರಾಟ ಮಾಡುವಂಗೆ ಆಗೈತಿ. ಖಾಲಿ ಕೊಡ ಇಟ್ಕೊಂಡು ಪ್ರತಿಭಟನೆ ಮಾಡಾಕತ್ರು ಈ ಮಂದಿ ನೋಡ್ರಿ. ರಸ್ತೆದಾಗ ಟೈರ್ಗೆ ಬೆಂಕಿ ಹಚ್ಚಾರ, ಮುಳ್ಳಿನ ಬೇಲಿ ಅಡ್ಡಿಟ್ಟಾರ. ಯಾಕಂದ್ರೆ ಇವ್ರ ಹೊಟ್ಟೆಯಾಗಿ ಈಗ ಬೆಂಕಿ ಬಿದ್ದೈತಿ. 15 ದಿವಸ ಆಯ್ತು ಕುಡಿಯಾಕೆ ನೀರ ಬಿಟ್ಟಿಲ್ಲಂತ. ಹಿಂಗಾಗಿ ದಾವಣಗೆರೆ ವಿಜಯನಗರ ಬಡಾವಣೆ ಮಂದಿ ಎಲ್ಲ ಬೀದಿಗೆ ಇಳ್ದಾರ. ನಾವೇನ್ ಮಾಡ್ಬೇಕು? ನೀರಿಲ್ದ ಬೋರಿಂದ ವ್ಯವಸ್ಥೆ ಇಲ್ಲ, ನೀರಿಂದ ಏನಿಲ್ಲ, ಅನುಕೂಲನೇ ಇಲ್ಲ. ಬಹಳ ನಮಗೆ ತೊಂದರೆ ಆಗೈತಿ ನೀರಿಂದು. ಹೇಳ್ರಿ, ಜಾತ್ರೆ ಟೈಮು ಜನ ಬಂದೆಲ್ಲ ಬೀಗರು ಬಿದ್ರಿ ಎಲ್ಲ ಕುಂತಿದಾರ. ನೀರ್ಗೆ ನಾವು ಏನ್ ಮಾಡೋದು? ಇಲ್ಲಿ ಮಂದಿ ದುರ್ಗಾಂಬಿಕಾ ಜಾತ್ರೆ ಖುಷಿ ಒಳಗದಾರ. ಆದ್ರೆ ಅದಕ್ಕೆ ನೀರೇ ಇಲ್ಲದ ಅಡ್ಡಿ ಆಗೈತಿ. ಜಾತ್ರೆಗಂತ ಬಂದು ಬಳಗ ಎಲ್ಲರೂ ಬಂದಾರ. ಇಂಥ ಹೊತ್ತಿನಾಗ ಕುಡಿಯಾಕೆ ನೀರಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಪಾಲಿಕೆ ಅಧಿಕಾರಿಗಳು ಬಂದು ತಮ್ಮ ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ಮಂದಿ ಎಲ್ಲ ಪಟ್ಟು ಹಿಡ್ದಾರ. ಆದ್ರೆ ಅಧಿಕಾರಿಗಳು ಪೊಲೀಸರನ್ನ ಕಳಿಸಿ ಪ್ರತಿಭಟನೆನ ಹತ್ತಿಕ್ಕೆ ಹಾಕಿ ನೋಡಿದ್ರು. ಹಿಂಗಾಗಿ ಮಂದಿ ಮತ್ತಷ್ಟು ಸಿಟ್ಟಿಗೆದ್ರು. ಈ ಹೊತ್ತಿನಾಗ ಪೊಲೀಸರ ಜೊತೆ ಮಾತಿನ ಜಟಾಪಟಿನೂ ಆಯ್ತು. ನೀರಿಂದು ಭಾಳ ಸಮಯ 13-14 ದಿವಸ ಗಂಟೆ ನೀರಿಲ್ಲ ಅಂದ್ರೆ ಏನ್ ಮಾಡಕ್ ಹೇಳ್ರಿ ನಾವು? ಅದಕ್ಕೇನೋ ರಸ್ತೆ ತಡೆಗಟ್ಟಿದ್ದೀವಿ ಈಗ. ಆಮೇಲೆ ಒಬ್ರಿಗೆ ನೀರು ಬಂದ್ರೆ ಒಬ್ರಿಗೆ ನೀರು ಬರೋದಿಲ್ಲ. ಅವ್ನ ಹಂಗ ಬಿಟ್ಟು ಹೋಗಿ 4-5 ವಾಲ್ ತಿರುಗಿ ಹೋಗ್ಬಿಟ್ರೆ ನಾವ್ ಏನ್ ಮಾಡಕ್ ನೀರಿಗೆ? ಒಟ್ಟಿನಾಗ ಬ್ಯಾಸಗಿ ಬಿಸಿ ಇನ್ನೂ ಶುರು ಆಗೈತಿ. ಆಗಲೇ ನೀರಿಗೆ ಪರದಾಡುವಂಗೆ ಆಗೈತಿ. ಈಗ ಹಿಂಗಾದ್ರೆ ಮುಂದಿನ 3 ತಿಂಗಳು ಹೆಂಗಪ್ಪ ಶಿವನ ಅಂತ ಪ್ರಶ್ನೆ ಮಾಡಕತ್ತಾರ ಮಂದಿ. ರಾಚಪ್ಪ ಸುತ್ತೂರು, ಸುವರ್ಣ ಸುದ್ದಿವಾಹಿನಿ, ದಾವಣಗೆರೆ. ತಮ್ಮ ಬೇಡಿಕೆ ಈಡೇರಿಸಬೇಕಂತ ಬೇರೆ ಬೇರೆ ಸಂಘಟನೆಯವರು ಇವತ್ತು ಭಾರತ್ ಬಂದ್ ಕರೆ ಕೊಟ್ಟಿದ್ರು. ರಾಜ್ಯದಾಗೂ ಅದಕ್ಕೆ ಅಷ್ಟಕ್ಕಷ್ಟೇ ಅನ್ನುವಂಗೆ ಬಂದ್ ನಡೆದೈತಿ. ಬೆಂಗಳೂರಾಗಂತೂ ಆಟೋಗಳು ಬಂದ್ ಆಗಿದ್ರಿಂದ ಬಹಳಷ್ಟು ಮಂದಿಗೆ ಟೆನ್ಷನ್ ಆಯ್ತು. ಇವತ್ತಿನ ಬಂದ್ ಬಿಸಿ ಎಲ್ಲೆಲ್ಲಿ ಹ್ಯಾಂಗ್ಯಾಗಿತ್ತ ನೋಡೋ ಬರ್ರೆ. ಬೆಂಗಳೂರಿನ ಬೀದಿಯೊಳಗ ಇವತ್ತು ಮುಂಜಾನಿಂದ ಆಟೋ ಸದ್ದ ಇರಲಿಲ್ಲ. 12 ಆಟೋ ಸಂಘದವರು ಬಂದ್ಗೆ ಬೆಂಬಲ ಕೊಟ್ಟಿದ್ರು. ಹಿಂಗಾಗಿ ರಾಜಧಾನಿಯೊಳಗ ಸುಮಾರು 50,000 ಆಟೋಗಳು ಸೈಲೆಂಟ್ ಆಗಿದ್ವು. ಇನ್ನ ಬ್ಯಾಂಕ್ ವ್ಯವಹಾರನೂ ಸ್ಟಾಪ್ ಆಗಿತ್ತು. ಮೈಸೂರು ಬ್ಯಾಂಕ್ ಸರ್ಕಲ್ನಾಗ ದೊಡ್ಡ ಮಟ್ಟದ ಪ್ರತಿಭಟನಾ ನಡೀತು. ಇನ್ನ ಮಂಗಳೂರಾಗ ಪ್ರತಿಭಟನಾ ಬಿಸಿ ಕಾವು ಪಡೆದಿತ್ತ ನೋಡ್ರಿ.
ಕಿಡಿಗೇಡಿಗಳು ಅಲ್ಲಲ್ಲೇ ಕಲ್ತೂರಾಟ ನಡೆಸಿದ್ರು. ಹಿಂಗಾಗಿ 5 ಬಸ್ ಸೇರಿದಂಗ 12 ಗಾಡಿ ಜಖಂ ಆಗ್ಯಾವ. ಖಾಸಗಿ ಬಸ್ ಮತ್ತ ಆಟೋ ಸಂಚಾರ ಬಂದ್ ಆಗಿದ್ರಿಂದ ಮಂದಿ ಪರದಾಡುವಂಗಾತು. ಮೈಸೂರಿನಾಗೂ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ಮತ್ತ ಬ್ಯಾಂಕ್, ವಿಮಾ ಕಚೇರಿ, ಅಂಚೆ ಇಲಾಖೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. ರಾಮಸ್ವಾಮಿ ಸರ್ಕಲ್ನಿಂದ ಗಾಂಧಿ ಸರ್ಕಲ್ ತನಕ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಆಟೋ ಸಂಚಾರ ಮಾತ್ರ ಎಂದಿನಂಗ ಇತ್ತು. ಗುಲ್ಬರ್ಗದಾಗ ಬ್ಯಾಂಕ್ ನೌಕರದಾರರು ಪ್ರತಿಭಟನಾ ನಡೆಸಿದ್ರು. ಸೂಪರ್ ಮಾರ್ಕೆಟ್ನಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕಿವರೆಗೂ ಮೆರವಣಿಗೆ ಮಾಡಿದ್ರು. ಆದ್ರ ಮುಷ್ಕರದೆಬ್ಬಿಸಿ ಆಟೋದವರಿಗೆ ತಟ್ಟಲಿಲ್ಲ. ಹಾಸನದಾಗೂ ಬೇರೆ ಬೇರೆ ಸಂಘಟನೆಯವರು ಪ್ರತಿಭಟನಾ ನಡೆಸಿದ್ರು. ಎನ್ಆರ್ ಸರ್ಕಲ್ನಾಗ ಮಾನವ ಸರಪಳಿ ಮಾಡಿ ರಸ್ತೆ ತಡೆ ಮಾಡಿದ್ರು. ಹಿಂಗಾಗಿ 2 ಗಂಟೆ ಹೊತ್ತು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈ ಹೊತ್ನಾಗ ಅಂಗಡಿ ಮುಂಗಟ್ಟು ಬಾಗ್ಲ ಮುಚ್ಚಿದ್ವು. ಹಿಂಗ ರಾಜ್ಯದಾಗಿನ ಬಹುತೇಕ ಎಲ್ಲಾ ಸಿಟಿಯೊಳಗೂ ಪ್ರತಿಭಟನಾ ನಡೆದೈತ ನೋಡ್ರಿ. ಒಟ್ನಾಗ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯವರು ನೀಡಿದ್ದ ಬಂದ್ಗ ರಾಜ್ಯದಾಗ ಮಿಶ್ರ ಪ್ರತಿಕ್ರಿಯೆ ಕಂಡು ಬಂದೈತಿ. ಆದ್ರ ಎಲ್ಲಾ ಕಡೆ ಬಹುತೇಕ ಶಾಂತ ರೀತಿಯಿಂದ ಪ್ರತಿಭಟನಾ ಮಾಡಿರೋ ಕಾರ್ಮಿಕರು ತಮ್ಮ ಬೇಡಿಕೆ ಈಡೇರಿಸ್ರಿ ಅಂತ ಸರ್ಕಾರಕ್ಕ ಒತ್ತಾಯ ಮಾಡ್ಯಾರ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.